ಎಲ್ಲರಿಗೂ ನಮಸ್ಕಾರ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಎರಡು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಜಸ್ಟ್ ಒಂದು ಇನ್ಫಾರ್ಮೇಷನ್, ಯಾಕಂದರೆ ಈಗ ತುಂಬ ಜಾಸ್ತಿ ಜನ ಇರೋದ್ರಿಂದ ಜಸ್ಟ್ ಒಂದು ನನಗೆ ಹಿಂಟು, ನಾನು ಬರೀ ಉಪನ್ಯಾಸ ಅಷ್ಟೇ ಬೇಕಾ ಅಥವಾ ಏನಾದರೂ ನಿಮಗೆ ಪ್ರಾಕ್ಟಿಕಲ್ ಹಿಂಟ್ಸ್ ಬೇಕಾ? ನನಗೆ ಗೊತ್ತಾಗಕ್ಕೆ ಏನಂದರೆ, ಐ ವಾಂಟ್ ಟು ನೋ ಹೌ ಮೆನಿ ಆಫ್ ಯು ಹ್ಯಾವ್ ಡಯಾಬಿಟೀಸ್ ಎಷ್ಟು ಜನಕ್ಕಿದೆ? ಓ ನೋಡಿ, ನಾವು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಬೇಕಾಗಿಲ್ಲ. ಇಷ್ಟು ಜನಗಳಲ್ಲಿ ಎಷ್ಟು ಜನಕ್ಕೆ ಡಯಾಬಿಟೀಸ್ ಇದೆ ಅಷ್ಟು ಗೊತ್ತಾದರೆ ನಮಗೆ ಎಷ್ಟು ತೊಂದರೆ ಪ್ರಮಾಣ ಎಷ್ಟು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ನಾನು ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೇನೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತೇಳಿ ನಾವು ಮೆಡಿಕಲ್ ಡಾಕ್ಟರ್ಗಳು ಏನು ಮಾಡ್ತೀವಿ ಅಂದರೆ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೇಳಿ ಕ್ಯಾಟಗರೈಸ್ ಮಾಡ್ತೀವಿ. NCDs ಅಂತ ಹೇಳ್ತೀವಿ. NCDs ಅಂದರೆ ಯಾವ ರೋಗಗಳು ಇನ್ಫೆಕ್ಷನ್ ಇಂದ ಬಂದಿರಲ್ವೋ ಅವರಿಗೆ ನಾವು NCDs ಅಂತೀವಿ. ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಯಾವ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಆಗಲ್ವೋ ಆ ಥರ ಡಿಸೀಸ್ಗಳಿಗೆ NCDs ಅಂತ ಹೇಳ್ತೀವಿ. ಜಗತ್ತಲ್ಲಿ 41 ಮಿಲಿಯನ್ ಜನಗಳು ಪ್ರತಿ ವರ್ಷ ಡೆತ್ ಆಗುತ್ತೆ. 41 ಮಿಲಿಯನ್. ಅದರದ್ದು ಪರ್ಸೆಂಟೇಜ್ ಎಷ್ಟಾಗುತ್ತಂದರೆ 70%, 70% ಆಫ್ ಡೆತ್ ವರ್ಲ್ಡ್ ವೈಡ್ ಎವ್ರಿ ಇಯರ್. 41 ಮಿಲಿಯನ್ ಅಂದರೆ ತುಂಬ ಜಾಸ್ತಿ ಆಯಿತು. ಸೊ ಅದೆಷ್ಟಾಗುತ್ತಂದರೆ 70% ಆಫ್ ಆಲ್ ದ ಡೆತ್ಸ್, 70% ಎಲ್ಲ ಡೆತ್ಗಳಲ್ಲಿ NCDs ರೋಲ್ ಇದೆ. 80% ಆಫ್ ಪ್ರೀ ಮೆಚ್ಯೂರ್ ಡೆತ್, 36 ವಯಸ್ಸಿತ್ತು ಸತ್ತೋಗ್ಬಿಟ್ಟ, ಹಾರ್ಟ್ ಅಟ್ಯಾಕ್ ಆಯಿತು, ಹಿಂಗೆ ಕೇಳ್ತಾ ಇರ್ತೀವಿ ನಾವು. ಸೊ ಇಷ್ಟು ಜಾಸ್ತಿ ನಾವು ಸ್ಟ್ಯಾಗರಿಂಗ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತ ಹೇಳ್ತೀವಿ. ಸ್ಟ್ಯಾಗರಿಂಗ್ ಅಂದರೆ ತುಂಬ ಆಶ್ಚರ್ಯ ಮಾಡುವಂಥ ಸ್ಟ್ಯಾಟಿಸ್ಟಿಕ್ಸು. ಎಲ್ಲ NCDs, ನಾನ್ ಕಮ್ಯುನಿಕೇಬಲ್ ಡಿಸೀಸಸನ್ನು ನಾವು ಪ್ರಿವೆಂಟ್ ಮಾಡಬಹುದು. ಈ ಎಲ್ಲ NCDsಲ್ಲಿ 4 ಮೇಜರ್ ಕ್ಯಾಟಗರೀಸ್ ಬರುತ್ತೆ. 4 ಮೇಜರ್ ಕ್ಯಾಟಗರೀಸ್. ಫಸ್ಟ್ ಒನ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹೈಪರ್ ಟೆನ್ಷನ್. ಫಸ್ಟ್ ಮೇಜರ್ ಕಿಲ್ಲರ್ ಗ್ರೂಪ್ ಆಫ್ ಡಿಸೀಸಲ್ಲಿ ಫಸ್ಟ್ ಒಂದು ಹಾರ್ಟ್, ಕಾರ್ಡಿಯಾಕ್. ಸೆಕೆಂಡು ಕ್ಯಾನ್ಸರ್, ಸೆಕೆಂಡ್ ಮೇಜರ್ ಕಿಲ್ಲರ್ ವರ್ಲ್ಡ್ ವೈಡ್, ಕ್ಯಾನ್ಸರ್. ಥರ್ಡು COPD ಅಂತ ಹೇಳ್ತೀವಿ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್, ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಥರ್ಡ್ ಮೇಜರ್ ಕಿಲ್ಲರ್. ಫೋರ್ತ್ ಒನ್, ಡಯಾಬಿಟೀಸ್. ಯಾಕೆ ಡಯಾಬಿಟೀಸ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಅಂತಂದರೆ, ಈ ಸ್ಟ್ಯಾಟಿಸ್ಟಿಕಲ್ ಡೇಟಾ ನೋಡಿದ್ರೆ ನಮ್ಗೆ ಅರಿವಾಗುತ್ತೆ. ಫೋರ್ತ್ ಮೇಜರ್ ಕಿಲ್ಲರ್ ವರ್ಲ್ಡ್ ವೈಡ್, ಪ್ರಿವೆಂಟ್ ಮಾಡ್ಬೋದು. ನಾನು ಅಮೇರಿಕನ್ ಪಾಪ್ಯುಲೇಷನ್ ಮತ್ತು ಇಂಡಿಯನ್ ಪಾಪ್ಯುಲೇಷನ್ ತೊಗೊಂಡ್ರೆ, ಅಮೇರಿಕನ್ ತುಂಬ ದಪ್ಪ ಹೊಟ್ಟೆ ಇದ್ದರೂ ಕೂಡ ಅವ್ರಿಗೆ ಡಯಾಬಿಟೀಸ್ ಬರಲಿಕ್ಕಿಲ್ಲ. ಇಂಡಿಯನ್ಸ್ಗೆ ಸ್ವಲ್ಪ ಪಾಟ್ ಬೆಲಿ, ನಾವು ಪಾಟ್ ಬೆಲಿ ಅಂತ ಹೇಳ್ತೀವಿ, ಪಾಟ್ ಬೆಲಿ ಸ್ವಲ್ಪ ಬಂದುಬಿಟ್ರೆ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ರೋಗ ಬಂದ ಮೇಲೆ ಕೆಲವು ಪ್ರಾಕ್ಟೀಸ್ ಮಾಡೋಕ್ಕಿಂತ ರೋಗ ಬರೋಕ್ಕಿಂತ ಮುಂಚೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ ಯಾವಾಗಲೂ ನಾವು ಹೇಳ್ತೀವಿ. ಪ್ರಿವೆಂಟ್ ಮಾಡೋಕ್ಕೆ ನಮಗೇನಾದರೂ ನಮ್ಮ ಕಡೆ ಇದೆಯಾ? ಫಸ್ಟ್ ಎವರ್ ರಿಸರ್ಚ್ ಬೇಸ್ಡ್ ಎಕ್ಸಸೈಸ್ ಅಂತಂದರೆ ವಾಕಿಂಗ್ ಅಂತ ಹೇಳ್ತೀವಿ. ಡಾಕ್ಟರ್ ಏನೇ ಕೇಳಿದ್ರು ವಾಕ್ ಮಾಡಿ, 2ರಿಂದ 4 ಕಿಲೋಮೀಟರ್ ವಾಕ್ ಮಾಡಿ ಅಂತ ಹೇಳ್ತಾರೆ, ಹೌದಲ್ಲ? ಸೊ ಈ ಸ್ಟ್ಯಾಟಿಸ್ಟಿಕಲ್ ಡೇಟಾ ಪ್ರಕಾರ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. 70% ಆಫ್ ಪ್ರೈಮರಿ ಫಿಸಿಷಿಯನ್ಸ್ ವಿಸಿಟ್ಸ್ ಆರ್ ರಿಲೇಟೆಡ್ ಟು ಸ್ಟ್ರೆಸ್. 70% ಫಸ್ಟ್ ಟೈಮ್ ನಾವು ಯಾವ ಡಾಕ್ಟರ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತೀವಿ, ಫಸ್ಟ್ ಟೈಮ್ ನಾವು ಯಾವ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, 70% ಟೈಮಲ್ಲಿ ಎಲ್ಲನೂ ಸ್ಟ್ರೆಸ್ ಬಾರ್ನೆ. ಸ್ಟ್ರೆಸ್ಸಿಂದ ಆ್ಯಸಿಡಿಟಿ ಇರ್ಬೋದು, ನೆಕ್ ಪೇನ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಇರ್ಬೋದು, ಏನೇ ಸ್ಟ್ರೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇಷ್ಟು ಜಾಸ್ತಿ ಇದೆ. ಅಂದರೆ 70% ಅಂದರೆ ನಾವು ಅಗೇನ್ ಸರ್ಪ್ರೈಸ್ ಆಗುತ್ತೆ, ಬರೀ ಸ್ಟ್ರೆಸ್ಸಿಂದ ಇಷ್ಟೊಂದು ರೋಗಗಳು ಬರುತ್ತಾ ಅಂಥೇಳಿ. ಆ ಸರ್ಪ್ರೈಸ್ ಜೊತೆಗೆ, ಇಫ್ ವಿ ಮ್ಯಾನೇಜ್ ದ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿದ್ರೆ 70% ಆಫ್ ದ ಟೈಮ್ ನಾವು ಫಿಸಿಷಿಯನ್ ಹತ್ರ ಹೋಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಹೇಳಿ, ಈಗ ಇಷ್ಟು ಜಾಸ್ತಿ ಜನ ಇದ್ದೀವಿ ನಾವು, ವಿಲ್ ಡೂ ದ ಪ್ರಾಕ್ಟೀಸ್. ನಾನು ಉಪನ್ಯಾಸ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಎಲ್ಲ ಹೇಳ್ಬೋದು, ಬಟ್ ಐ ವಾಂಟ್ ಟು ಶೇರ್ ಮೋರ್ ಆಫ್ ದ ಸೊಲ್ಯೂಷನ್ಸ್ ನಾನು ಶೇರ್ ಮಾಡ್ತೀನಿ. ಒಂದು ಲಾಸ್ಟ್ 2010 ಇಂದ ಇಲ್ಲಿವರೆಗೆ ಒಂದು ಟ್ರಾವೆಲಿಂಗ್ ಎಲ್ಲ ಕಡೆ ಜಾಸ್ತಿ ಟ್ರಾವೆಲ್ ಮಾಡಿದ್ದೀನಿ. ಫಸ್ಟ್ ಎಲ್ಲಿ ಮಾಡಿದ್ದೀನಿ ಅಂದರೆ ಮೆಡಿಕಲ್ ಕಾಲೇಜಸಲ್ಲಿ, ಮೆಡಿಕಲ್ ಹಾಸ್ಪಿಟಲಲ್ಲಿ. ಎಲ್ಲ ಮೆಡಿಕಲ್ ಹಾಸ್ಪಿಟಲಲ್ಲಿ ಹೋದರೆ
ಸರ್ ವಿ ವಾಂಟ್ ಟು ಡೂ ಅನ್ ಇಂಟಿಗ್ರೇಟಿವ್ ಮೆಡಿಸಿನ್. ಇಂಟಿಗ್ರೇಟಿವ್ ಮೆಡಿಸಿನ್ ಅಂದರೆ ಯೋಗ, ಆಯುರ್ವೇದ ಎಲ್ಲ ಸಿಸ್ಟಮನ್ನು ಒಂದೇ ಕಡೆ ಮಾಡಿ ಜನಗಳು ಡಾಕ್ಟರ್ ಹತ್ರ ಅಥವಾ ಹಾಸ್ಪಿಟಲ್ ಹತ್ರ ಬರೋದು ಬೇಡ, ಜಾಸ್ತಿ ಅಡ್ಮಿಷನ್ಸ್ ಎಲ್ಲ ಬೇಡ ಅಂತೇಳಿ ಈ ಥರ ಒಂದು ಪ್ರಪೋಸಲ್ ನಾನು ಒಂದು 36 ಹಾಸ್ಪಿಟ್ಲಲ್ಲಿ ಶೇರ್ ಮಾಡಿದೆ. ಹಾಸ್ಪಿಟ್ಲ್ ಹೆಸರು ಹೇಳಲ್ಲ, ಎಲ್ಲ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ಸು. ಅದರಲ್ಲಿ ಒಂದು ಹಾಸ್ಪಿಟಲ್ ಅವರು ಮಾರ್ಕೆಟಿಂಗ್ ಟೀಮ್ ನನಗೆ ಹೇಳ್ತು ಏನಂದರೆ, ಸರ್ ಯು ವಾಂಟ್ ಟು ಪ್ರಮೋಟ್ ಇಂಟಿಗ್ರೇಟಿವ್ ಮೆಡಿಸಿನ್ ಆ್ಯಂಡ್ ಯು ವಾಂಟ್ ಟು ಡೂ ದ ಪ್ರಿವೆಂಟಿವ್ ಮೆಡಿಸಿನ್, ಬಟ್ ವಿ ಮಾರ್ಕೆಟಿಂಗ್ ಪೀಪಲ್ ಆರ್ ಹೈಯರ್ಡ್ ಟು ಥ್ರೆಟನ್ ದ ಪೀಪಲ್ ದಟ್ ಯು ಆರ್ ಹ್ಯಾವಿಂಗ್ ಹಾರ್ಟಲ್ಲಿ ಹೋಲ್ ಇದೆ, ಹೊಟ್ಟೆ ಜಾಸ್ತಿ ಇದೆ, ಬೇರಿಯಾಟ್ರಿಕ್ ಸರ್ಜರಿ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ. ವಿ ಬಿನ್ ಪ್ರಮೋಟಿಂಗ್ ಪೀಪಲ್ ಟು ಕಮ್ ಟು ದ ಹಾಸ್ಪಿಟಲ್ ಆ್ಯಂಡ್ ಯು ಆರ್ ಗಿವಿಂಗ್ ಅ ಪ್ರಪೋಸಲ್ ಟು ಪ್ರಿವೆಂಟ್ ಪೀಪಲ್ ಕಮಿಂಗ್ ಫ್ರಮ್ ದ ಹಾಸ್ಪಿಟಲ್, ಪ್ರಿವೆಂಟ್ ಡಿಸೀಸ್ ಪ್ರಿವೆನ್ಷನ್ ಅಂತೇಳಿ. ಸೊ ಐ ಅಂಡರ್ಸ್ಟುಡ್ ದ್ಯಾಟ್ ಪ್ರೆಸೆಂಟ್ ಕಾರ್ಪೊರೇಟ್ ಸ್ಟೈಲ್ ಆಫ್ ವರ್ಕಿಂಗ್ ಈಸ್ ಡಿಫ್ರೆಂಟ್, ವೇರ್ ಇಟ್ ವಿಲ್ ನಾಟ್ ಬಿ ಎನ್ಕಾರ್ಪೊರೇಟಿಂಗ್ ಆ್ಯನ್ ಎವಿಡೆನ್ಸ್ ಬೇಸ್ಡ್ ಇಂಟಿಗ್ರೇಟಿವ್ ಮೆಡಿಸಿನ್. ನಮ್ಮದು ಪ್ರೆಸೆಂಟ್ ಸಿಸ್ಟಮ್ ಹೆಂಗಿದೆ ಅಂದರೆ, ನಮಗೆ ಅಲೋಪತಿಯಲ್ಲಿ ಕಂಪ್ಲೀಟ್ ಫೋಕಸ್ ಕನ್ವೆನ್ಷನಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಕನ್ವೆನ್ಷನಲ್ ಅಂದರೆ ನಾವು ಅಲೋಪತಿ ಪ್ರಾಕ್ಟೀಸನ್ನ ಕನ್ವೆನ್ಷನಲ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಡ್ಜ್ಯುವೆಂಟ್, ನನ್ನ ಪ್ರಪೋಸಲ್ ಏನಂದರೆ ಅಡ್ಜ್ಯುವೆಂಟ್ ಥೆರಪೀಸ್. ನಾವು ರಿಪ್ಲೇಸ್ ಮಾಡ್ತಲ್ಲ ಯಾವುದೋ ಅಲೋಪತಿ ಸಿಸ್ಟಮ್. ನಾನು ಅಲೋಪತಿ ಡಾಕ್ಟರ್ ಆಗಿರೋದ್ರಿಂದ, ಮತ್ತು ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ ಅಲೋಪತಿ ಸಿಸ್ಟಮ್ನ ಅಲ್ಲಗಳೆಯೋಕ್ಕಾಗಲ್ಲ. ಸಿಸ್ಟಮ್ ಹೆಂಗಿದೆ ಅದ್ರ ಜೊತೆಗೆ ಹೋಗೋಣ. ಮತ್ತು ಯಾವುದೇ ಟ್ರೀಟ್ಮೆಂಟನ್ನು ನಾವು ಅಡ್ವೈಸ್ ಮಾಡಿದ್ರೆ ಅದು ಅಡ್ಜ್ಯುವೆಂಟ್ ಆಗಿರುತ್ತೆ, ಅದ್ರ ಜೊತೆಗಿರುತ್ತೆ. ಓಕೆ, ಇಷ್ಟು ಹೇಳಿ, ನಮ್ಮೆಲ್ಲ ಸಿಸ್ಟಮಲ್ಲಿ ರೋಗಗಳನ್ನು ಫೈಟ್ ಮಾಡೋಕ್ಕೆ ನಮಗೆ ಲಂಗ್ ವಾಲ್ಯೂಮ್ ಜಾಸ್ತಿ ಇರಬೇಕು, ಶ್ವಾಸಕೋಶದ ಕೆಪಾಸಿಟಿ ಜಾಸ್ತಿ ಇರಬೇಕು. ಫಸ್ಟ್ ಲಂಗ್ ವಾಲ್ಯೂಮ್, ನಾವು ಇನ್ಸ್ಪಿರೇಟರಿ ಲಂಗ್ ವಾಲ್ಯೂಮ್ ಮತ್ತು ಎಕ್ಸ್ಪಿರೇಟರಿ ಲಂಗ್ ವಾಲ್ಯೂಮ್ ಅಂತ ಹೇಳ್ತೀವಿ. ಉಸಿರು ತಗೊಳ್ಳುವಾಗ ಉಸಿರು ತಗೊಳ್ಳೋಷ್ಟು ನಿಮ್ಮ ಸಾಂದ್ರತೆ ಮತ್ತು ಉಸಿರು ಬಿಡುವಂಥ ಕೆಪಾಸಿಟಿ ಜಾಸ್ತಿ ಇದ್ದರೆ ರೋಗಗಳನ್ನು ಫೈಟ್ ಮಾಡೋಕ್ಕೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನೊಂದು ಇಂಟಿಗ್ರೇಟಿವ್ ಹೊಸ ಮಾಡ್ಯೂಲ್ ನಾನು ಡಿಸೈನ್ ಮಾಡಿದ್ದೀನಿ, ಸ್ಪೆಷಲಿ ಫಾರ್ ಡಯಾಬಿಟೀಸ್. ಎಲ್ಲರೂ ಮಾಡೋಣ. ಈ ಪ್ರಾಕ್ಟೀಸಲ್ಲಿ ಉಸಿರಾಟದ ಕ್ರಿಯೆ, ಪ್ರಾಣಾಯಾಮ ಅನ್ಬೋದು, ಇದನ್ನು ಮಾಡಿಫೈಡ್ ಮಾಡಿದ್ದೀನಿ. ಮೈಂಡನ್ನು ಕಂಟ್ರೋಲ್ ಮಾಡುವಂಥ ಟೆಕ್ನಿಕ್. NCDsಲ್ಲಿ ಮೈಂಡ್ ಬೇರೆ, ಬಾಡಿ ಬೇರೆ. ನನ್ನ ಬಾಡಿ ಇಲ್ಲಿದೆ, ಮೈಂಡ್ ಎಲ್ಲೋ ಇರುತ್ತೆ. ಸೊ ನಂಬರ್ ಆಫ್ ಥಾಟ್ಸ್ ಜಾಸ್ತಿ ಇರುತ್ತೆ. ಮೈಂಡನ್ನು ಕಂಟ್ರೋಲ್ ಮಾಡಿ ಉಸಿರಾಟದ ಶಕ್ತಿಯನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಬ್ರೀದಿಂಗ್ ಟೆಕ್ನಿಕ್ನ ನಾನು ಡಿವೈಸ್ ಮಾಡಿದ್ದೇನೆ. ಎಲ್ಲರೂ ಮಾಡೋಣ. ಸೊ ನನ್ನ ಪೋಡಿಯಮಿಂದ ಸ್ವಲ್ಪ ದೂರ ಬರ್ಬೋದು, ಕಮ್ಯುನಿಕೇಷನ್ ಸ್ವಲ್ಪ ಬೆಟರ್ ಆಗುತ್ತೆ. ನಾನು ಒಂದು ಮುದ್ರೆ ಮತ್ತೆ ಒಂದು ಬ್ರೀದಿಂಗ್ ಟೆಕ್ನಿಕ್ನ ಕಂಬೈನ್ ಮಾಡ್ತೀನಿ. ಓಕೆ, ಸೈನ್ಸ್ ಎಲ್ಲ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳಿದ್ರೆ ಎಲ್ಲರೂ ಕೈ ಹಿಂಗೆ ಮಾಡಿ, ಮೇಲ್ ಮಾಡಿ. ನಮ್ಮ ಹೆಬ್ಬೆರಳು ಮೂವ್ ಮಾಡಿ. ಪ್ಲೀಸ್ ಮೂವ್ ಯುವರ್ ಥಂಬ್. ಒಂದಷ್ಟೇ ಹೆಬ್ಬೆರಳು ಅಷ್ಟೇ ಮೂವ್ ಮಾಡಿ. ನಮ್ಮ ಅಟೆನ್ಷನ್ ಸ್ಪ್ಯಾನ್ 20 ಮಿನಿಟ್ಸ್, ಅಷ್ಟರೊಳಗಡೆ ನಿಮಗೆ ಅಲರ್ಟ್ ಮಾಡೋಕ್ಕೆ ಇದೆಲ್ಲ ಟೆಕ್ನಿಕ್ಸು. ಇಂಡೆಕ್ಸ್ ಫಿಂಗರ್ ಮೂವ್ ಮಾಡಿ. ಮೂವ್ ಯುವರ್ ಇಂಡೆಕ್ಸ್ ಫಿಂಗರ್. ಓಕೆ, ಡ್ರಾಪ್ ಯುವರ್ ಹ್ಯಾಂಡ್ಸ್ ಡೌನ್. ಲಿಫ್ಟ್ ಯುವರ್ ರೈಟ್ ಹ್ಯಾಂಡ್. ಬಲಗಡೆ ಕೈ ಮೇಲೆ ಮಾಡಿ. ಕಿರುಬೆರಳು ಮೂವ್ ಮಾಡಿ. ಬರೀ ಕಿರುಬೆರಳು ನೋಡಿ, ಮೂವ್ ಆಗ್ತಾ ಇದೆಯಾ? ಕೆಳಗೆ ಬಿಡಿ. ಇವಾಗ ಕಾಲು ಬೆರಳು, ಎರಡನೇ ಬೆರಳು ಅಷ್ಟೇ ಮೂವ್ ಮಾಡಿ. ಬೇರೆ ಬೆರಳುಗಳು ಮೂವ್ ಆಗಬಾರ್ದು. ಆಗುತ್ತಾ? ಕಾಲು ಬೆರಳುಗಳಲ್ಲಿ ಎರಡನೇ ಬೆರಳು ಅಷ್ಟೇ. ಈಗ ನಾನು ಹೆಂಗೆ ಥಂಬ್ ಅಷ್ಟೇ ಮೂವ್ ಮಾಡಿದೆ, ಬೇರೆ ಬೆರಳುಗಳು ಮೂವ್ ಆಗ್ತಾ ಇಲ್ಲಲ್ಲ, ಅದೇ ಥರ ಟೋಸಲ್ಲಿ ಸೆಕೆಂಡ್ ಟೋ ಮೂವ್ ಮಾಡೋಕ್ಕಾಗುತ್ತಾ? ಅದಷ್ಟೇ ಆಗಲ್ಲ. ನಮ್ಮ ಬಾಡಿಯಲ್ಲೇ ನಮ್ಮ ಕಂಟ್ರೋಲ್ ಸಿಸ್ಟಮ್ಸ್ ಬೇರೆ ಬೇರೆ ಇದೆ. ಫೈನ್ ಮೋಟರ್ ಸ್ಕಿಲ್ಸ್ ಕೈಯಲ್ಲಿ ಬೇರೆ ಇದೆ, ಕಾಲಲ್ಲಿ ಬೇರೆ ಇದೆ. ಲೆಫ್ಟ್ ಹ್ಯಾಂಡಲ್ಲಿ ಬೇರೆ ಇದೆ, ರೈಟ್ ಹ್ಯಾಂಡಲ್ಲಿ ಬೇರೆ ಇದೆ. ಸೊ ಈ ಥಂಬಲ್ಲಿ ಇಷ್ಟೇ ಇರ್ಬೋದು, ಬಟ್ ಬ್ರೈನಲ್ಲಿ ಜಾಸ್ತಿ ಏರಿಯಾ ಥಂಬಿಂದಿದೆ. ನೀವೇನೇ ಪೂಜೆ ಮಾಡ್ಬೋದು, ಅಥವಾ ಯಾವುದೇ ಮುದ್ರೆಗಳು, ಡಾನ್ಸ್ ಮಾಡ್ಬೋದು, ಪೂಜೆ ಮಾಡ್ಬೋದು, ಮುದ್ರೆಗಳು ಮಾಡ್ಬೋದು. ಬೆರಳುಗಳು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಮೆಡಿಕಲ್ ಸೈನ್ಸ್ ಪ್ರಕಾರ, ನ್ಯೂರೋಫಿಸಿಯಾಲಜಿ ಪ್ರಕಾರ, ನಂಬರ್ ಆಫ್ ರಿಸೆಪ್ಟರ್ಸ್ ಆರ್ ಮ್ಯಾಕ್ಸಿಮಮ್ ಇನ್ ದ ಹ್ಯಾಂಡ್ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ಬಾಡಿ. ಕೈ ಬೆರಳಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಸಂವೇದನೆಯನ್ನು ಗ್ರಹಿಸಿ ಬ್ರೈನಿಗೆ ಇನ್ಫಾರ್ಮೇಷನ್ ಕಳಿಸುವಂಥ ರಿಸೆಪ್ಟರ್ಸ್ಗಳಿರುತ್ತೆ. ಅದಕ್ಕೋಸ್ಕರ ನಾನು ಥಂಬನ್ನು ಯೂಸ್ ಮಾಡ್ತೀನಿ. ಸೈಂಟಿಫಿಕ್ ಅನಿಸುತ್ತಲ್ಲ ಮುದ್ರೆ. ಸೊ ಥಮ್ಸ್ ಅಪ್,
ಶಂಖ ಮುದ್ರೆ ಯೂಸ್ ಮಾಡ್ತೀನಿ ನಾನು. ಥಮ್ಸ್ ಅಪ್ ಮಾಡಿ 4 ಬೆರಳನ್ನು ಈ ಥರ ಥಮ್ಗೆ ಇಟ್ಕೋಬೇಕು. 4 ಕೆಳಗಡೆ ಬೆರಳುಗಳನ್ನು ಬಡಿ ಕೆಳಗೆ ಬಿಟ್ಟು ನಕಲ್ ಏರಿಯಾ, ಇದಕ್ಕೆ ನಾವು ನಕಲ್ ಏರಿಯಾ ಅಂತೇಳಿ, ನಕಲ್ ಏರಿಯಾಗೆ ಕವರ್ ಮಾಡಿ. ಥಂಬನ್ನು ಮಿಡಲ್ ಫಿಂಗರ್ಗೆ ಟಚ್ ಮಾಡಿ ಟ್ವಿಸ್ಟ್ ಮಾಡಿ ಎದೆ ಮೇಲೆ ಇಟ್ಕೊಳ್ಳಿ. ಶಂಖ ಮುದ್ರೆ ಇನ್ನೊಂದ್ಸಲಿ ಮಾಡಿ ತೋರಿಸ್ತೀನಿ. ಥಮ್ಸ್ ಅಪ್ ಮಾಡಿ 4 ಬೆರಳನ್ನು ಹಿಂಗೆ ಇಟ್ಕೊಂಡು ಥಮ್ಸ್ಗೆ ಇಟ್ಕೊಂಡು 4 ಕೆಳಗಡೆ ಬೆರಳುಗಳನ್ನು ಕೆಳಗೆ ಬಿಟ್ಟು ಈ ನಕಲ್ ಏರಿಯಾದೆ ಕವರ್ ಮಾಡಿದ್ರೆ, ಥಂಬನ್ನು ಮಿಡಲ್ ಫಿಂಗರ್ ಟಚ್ ಆದರೆ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಟ್ವಿಸ್ಟ್ ಮಾಡಿ ಎದೆ ಮೇಲೆ ಇಟ್ಕೊಳ್ಳಿ. ಶಂಖ ಮುದ್ರೆ. ಶಂಖ ಮುದ್ರೆ ಇಟ್ಕೊಂಡು ಕಣ್ಣನ್ನು ಮುಚ್ಚಿ. ಇದೇನೆಂದರೆ ಸೈಕೋಥೆರಪಿ ಟೆಕ್ನಿಕ್ ಪ್ರಕಾರ ಥಾಟ್ ಡಿಸೋಸಿಯೇಷನ್ ಟೆಕ್ನಿಕ್ ಅಂತೀವಿ ಇದಕ್ಕೆ. ಮನಸ್ಸನ್ನು ವಿಕೇಂದ್ರೀಕರಣ, ನನಗೆ ತಲೆಯಲ್ಲಿ ತುಂಬ ಜಾಸ್ತಿ ಯೋಚನೆಗಳಿದೆ, ನನಗೆ ಏನೇ ಯೋಚನೆ ಮಾಡಿದ್ರು ತಲೆಗಳು ನನಗೆ ಯೋಚನೆ ಕಡಿಮೆ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಈ ಟೆಕ್ನಿಕನ್ನು ನಾನು ಥಾಟ್ ಡಿಸೋಸಿಯೇಷನ್ ಥರ ಯೂಸ್ ಮಾಡ್ತೀನಿ. ಇದನ್ನು ಇಷ್ಟು ಹಿಡ್ಕೊಂಡು ಏನು ಮಾಡೋಣ ಅಂದರೆ 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರು ಬಿಡೋದು. ಚಾಲೆಂಜ್ ಏನಪ್ಪ ಅಂದರೆ, ಈ ಟೆಕ್ನಿಕ್ ಮಾಡ್ತಾ ಇರಬೇಕಾದ್ರೆ ಬೇರೆ ಯಾವ ಯೋಚನೆಗಳು ಬರಲಿಲ್ಲ ಅಂದರೆ ಟೆಕ್ನಿಕ್ ವರ್ಕ್ ಆಗ್ತಾ ಇದೆ ಅಂತ. ಬೇರೆ ಯೋಚನೆಗಳು ಬರ್ತಾ ಇದೆ ಅಂತಂದರೆ ಟೆಕ್ನಿಕ್ ವರ್ಕ್ ಆಗ್ತಾ ಇಲ್ಲ ಅಂತ. ನಾನೇನು ಮಾಡ್ತಿದ್ದೀನಿ ಅಂದರೆ, ಮೈಂಡಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಮ್ಮ ಮೈಂಡಲ್ಲಿ ಒಂದು ರಿಸರ್ಚ್ ಪ್ರಕಾರ 40 ರಿಂದ 50 ಸಾವಿರ ಯೋಚನೆಗಳು, ಥಾಟ್ಸ್ ಪರ್ ಡೇ, ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಸ್ಲೀಪಿಂಗ್, ಡ್ರೀಮಿಂಗ್ ಎಲ್ಲ ಇನ್ಕ್ಲೂಡ್ ಆದರೆ ಒಂದು 50,000 ಯೋಚನೆಗಳು ಬರುತ್ತಂತೆ. ಅದನ್ನು ಕಟ್ ಡೌನ್ ಮಾಡಿದ್ರೆ ಸಿಂಪಥೆಟಿಕ್ ಆ್ಯಕ್ಟಿವಿಟಿ ಕಟ್ ಡೌನ್ ಆಗುತ್ತೆ. ಸಿಂಪಥೆಟಿಕ್ ಆ್ಯಕ್ಟಿವಿಟಿ ಕಟ್ ಡೌನ್ ಆದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಿಲ್ಡ್ ಆಗುತ್ತೆ. ಇದು ಸೈಂಟಿಫಿಕ್ ಮೆಡಿಕಲ್ದೇನೋ ಯೋಚನೆ ಮಾಡಿಬಿಡಿ. ನಮ್ಮ ಬಾಡಿ ರಿಲ್ಯಾಕ್ಸ್ ಸ್ಟೇಟಿಗೆ ಹೋಗುತ್ತೆ. ಬಾಡಿ ರಿಲ್ಯಾಕ್ಸ್ ಸ್ಟೇಟಿಗೆ ಹೋದರೆ ರಿಪೇರ್ ಬೆಟರ್ ಆಗುತ್ತೆ. ರಿಪೇರ್ ಬೆಟರ್ ಆದರೆ ಸ್ವಲ್ಪ ಡಯಾಬಿಟೀಸಲ್ಲಿ ಕಂಟ್ರೋಲ್ ಬರೋಕ್ಕೂ ಈಸಿ ಆಗುತ್ತೆ. ಮಾಡ್ತೀರಾ? ಶಂಖ ಮುದ್ರೆ ಮಾಡಿ. ಕೀಪ್ ದಿಸ್ ಶಂಖ ಮುದ್ರ ಇನ್ ಫ್ರಂಟ್ ಆಫ್ ಯುವರ್ ಚೆಸ್ಟ್. ಕಣ್ಮುಚ್ಚಿ. ಡಾಕ್ಟರ್ಗೆ ಟ್ರೀಟ್ಮೆಂಟ್ ಬರೆದು ಕೊಡೋ ಟೈಮಲ್ಲಿ ಡಾಕ್ಟರ್ ಟ್ಯಾಬ್ಲೆಟ್ ಕೊಡ್ತಾರೆ. ಈ ಟ್ಯಾಬ್ಲೆಟ್ ತೊಗೊಳ್ಳಿ ಬೆಳಗ್ಗೆ ಒಂದು, ಸಾಯಂಕಾಲ ಒಂದು, ಊಟಕ್ಕಿಂತ ಮುಂಚೆ ಅಂಥೇಳಿ, ಅಥವಾ ಊಟ ಆದಮೇಲೆ ಅಂಥೇಳಿ. ಅದೇ ಪ್ರಕಾರ ಟೇಕ್ ದಿಸ್ ಬ್ರೀದಿಂಗ್ ಟೆಕ್ನಿಕ್. ಯಾವ ಬ್ರೀದಿಂಗ್ ಟೆಕ್ನಿಕ್ಕು? 4 ಸೆಕೆಂಡ್ಸ್ 4 ಸೆಕೆಂಡ್ಸ್ 4 ಸೆಕೆಂಡ್ಸ್. 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರು ಬಿಡೋದು. ಟೆಕ್ನಿಕ್ ಹೆಸರು. ಪ್ಲಸ್ ಮುದ್ರೆ. ಮುದ್ರೆಯಲ್ಲಿ ಶಂಖ ಮುದ್ರೆ ಯೂಸ್ ಮಾಡ್ತೀನಿ. ಬೇರೆ ಡಿಸೀಸ್ ಇದ್ದರೆ ಬೇರೆ ಮುದ್ರೆ ಯೂಸ್ ಮಾಡ್ತೀನಿ ನಾನು. ಇದು ಹೊಸ ಟೆಕ್ನಿಕ್, ಎಲ್ಲಿ ಕೇಳಿರಲ್ಲ ನೀವು. ಸೊ 1-2 ನಿಮಿಷ ಮಾಡೋಣ, ಮತ್ತು ಹೆಂಗೆ ಯೂಸ್ ಮಾಡ್ಬೋದು ನಿಮ್ಗೆ ಹೇಳ್ಕೊಡ್ತೀನಿ. ಕಣ್ಮುಚ್ಚಿ 4 ಸೆಕೆಂಡು ದೀರ್ಘವಾಗಿ ಶ್ವಾಸನ ಒಳಗೆ ತಗೊಳ್ಳಿ. 4 ಸೆಕೆಂಡ್ ಇಟ್ಕೊಳ್ಳಿ. 4 ಸೆಕೆಂಡ್ ನಿಧಾನವಾಗಿ ಉಸಿರು ಬಿಡಿ. ಫಾರ್ ದ people who don't understand Kannada, I'll also add English words. Breathing in for 4 seconds, you count approximately 1, 2, 3, 4. Hold your breath for 4 seconds. 1, 2, 3, 4. Breathe out for 4 seconds. 1, 2, 3, 4. ಒಂದು ಕೌಂಟಲ್ಲಿ 4 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರನ್ನ ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರನ್ನ ಬಿಡೋದು. ಮಾಡ್ತಾ ಇರಿ. Keep doing this technique. Breathing in, hold your breath, breathe out. ಉಸಿರು ತಗೊಳ್ಳಿ. 1, 2, 3, 4. ಉಸಿರು ಇಟ್ಕೊಳ್ಳಿ. 1, 2, 3, 4. ಉಸಿರು ಬಿಡಿ. 1, 2, 3, 4. ಮಾಡ್ತಾರೆ. ಕಣ್ಣು ಮುಚ್ಚಿ ಇರಲಿ. ನಮಗೆ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ ಇರುತ್ತೆ, ಬಟ್ keep your eyes closed and continue doing 4 seconds breathing in, 4 seconds holding the breath, 4 seconds exhalation. ಮಾಡ್ತಾರೆ. Breathe in, hold your breath, breathe out. ನಿಮ್ಮ ಪ್ರಕಾರ ನಿಮಗೆ ಆಗುವಷ್ಟು ಕೆಪಾಸಿಟಿಯಲ್ಲಿ ಮಾಡಿ. ಉಸಿರು ತಗೊಳ್ಳಿ. ಉಸಿರು ಹಿಡ್ಕೊಳ್ಳಿ. ಉಸಿರು ಬಿಡಿ. ಎಲ್ಲರೂ ಮಾಡ್ತಾ ಇದ್ದೀರಾ, ನಾನು ಗಮನಿಸ್ತಾ ಇದ್ದೀನಿ. ಉಸಿರು ತಗೊಳ್ಳಿ. ಪ್ಲೀಸ್ ಕೀಪ್ ಡೂಯಿಂಗ್. ಉಸಿರು ಹಿಡ್ಕೊಳ್ಳಿ. ಉಸಿರು ಬಿಡಿ. ಕಂಟಿನ್ಯೂ ದ ಪ್ರಾಕ್ಟೀಸ್. ನಿಮ್ಮ ಹಾರ್ಟ್ ಬೀಟ್ ಫೀಲ್ ಆಗ್ತಾ ಇದೆ. ಮನಸ್ಸು ಪ್ರಶಾಂತವಾಗ್ತಾ ಇದೆ. 4 ಸೆಕೆಂಡ್ಸ್ ಬ್ರೀದ್ ಇನ್, ಹೋಲ್ಡ್ ಯುವರ್ ಬ್ರೆತ್, ಬ್ರೀದ್ ಔಟ್.
breathing in, hold your breath, breathe out. ಉಸಿರು ತಗೊಳ್ಳಿ, ಉಸಿರು ಹಿಡ್ಕೊಳ್ಳಿ, ಉಸಿರನ್ನ ಬಿಡಿ. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ತಾ ಮಾಡ್ತಾ ನಿಮ್ಮ ಹೆಬ್ಬೆರಳಲ್ಲಿ ರಕ್ತ ಸಂಚಲನೆ ಜಾಸ್ತಿ ಆಗ್ತಾ ಇದೆ, ಹೀಟ್ ಫೀಲ್ ಆಗ್ತದೆ. ದರ್ ಇಸ್ ಎ ಇನ್ಕ್ರೀಸ್ಡ್ ಹೀಟ್ ಇನ್ ಯುವರ್ ಥಂಬ್, ಇಸ್ ಇಟ್ ನಾಟ್? ದಿಸ್ ಹೀಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಣ. This is helping you to dissociate your mind and reduce the sympathetic tone. Diabetes alli ನಮ್ಮ ಸಿಂಪಥೆಟಿಕ್ ಆಕ್ಟಿವಿಟಿ, ಸ್ಟ್ರೆಸ್ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ. ಸ್ಟ್ರೆಸ್ ರೆಸ್ಪಾನ್ಸನ್ನ ಕಡಿಮೆ ಮಾಡೋದು ಒಂದು, ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ನ ಜಾಸ್ತಿ ಮಾಡೋದು ಒಂದು ಟೆಕ್ನಿಕ್. ಈ ಟೆಕ್ನಿಕ್ ಮಾಡಿ. ಇನ್ನು 1 ನಿಮಿಷ ಮಾಡಿ. ಬ್ರೀದಿಂಗ್ ಇನ್, ಹೋಲ್ಡ್ ಯುವರ್ ಬ್ರೆತ್, ಬ್ರೀದ್ ಔಟ್. Keep doing. Breathing in, hold your breath, breathe out. Breathing in, hold your breath, breathe out. ಮಾಡ್ತಾ ಇರಿ. Body is going for deeper relaxation. For the medical fraternity here, we claim that there is the release of endothelial nitric oxide, which will induce a response called as the relaxation response, which will make the parasympathetic nervous system dominant, and the rejuvenation and repair will be set in. ಅಷ್ಟೇ ನಿಧಾನವಾಗಿ ಕೈ ಬೆರಳನ್ನು ಬಿಡಿ. ಅಷ್ಟೇ ನಿಧಾನವಾಗಿ ಬಿಡಿ ಕೈ ಬೆರಳು. 2 ಕೈಗಳ ಮಧ್ಯದಲ್ಲಿ ಏನಾದರೂ ಹೀಟ್ ಅನ್ನಿಸ್ತಾ ಇದೆಯಾ? ಹೀಟ್ ಅನ್ನಿಸ್ತಾ ಇದೆಯಾ ಸ್ವಲ್ಪ ಆದರೂ? ಓಕೆ, ನಿಧಾನವಾಗಿ ಕೈಯನ್ನೇ ಕೆಳಗೆ ಬಿಡಿ. ಸೊ ಟೆಕ್ನಿಕ್ ಸಿಂಪಲ್ ಇದೆ. ಹೆಂಗೆ ಯೂಸ್ ಮಾಡೋದು ಅಂತಂದರೆ, ಡಾಕ್ಟರ್ ಬರೀತಾರೆ ಈಗ ಪ್ರಿಸ್ಕ್ರಿಪ್ಷನ್ RX ಅಂತೇಳಿ ಬರೀತಾರೆ, ಟೇಕ್ ಎ ದೌ. ಸೊ ನನ್ನ ಪ್ರಿಸ್ಕ್ರಿಪ್ಷನ್ ಏನಂದರೆ, 4 ಸೆಕೆಂಡ್ ಉಸಿರನ್ನ ತಗೊಳ್ಳೋದು, 4 ಸೆಕೆಂಡ್ ಉಸಿರನ್ನ ಹಿಡ್ಕೊಳ್ಳೋದು, 4 ಸೆಕೆಂಡ್ ಉಸಿರನ್ನ ಬಿಡೋದು. ಒಂದು ಟೆಕ್ನಿಕ್ ಅದು. 4-4-4 12 ಸೆಕೆಂಡ್ಸ್ ಆಯಿತು. 12 ಸೆಕೆಂಡ್ಸು ಪ್ಲಸ್ ಶಂಖಮುದ್ರ ಒಂದು ಕಂಟೆಂಟು. ಇದನ್ನು 20 ಸಲ ಬೆಳಗ್ಗೆ, 20 ಸಲ ಮಧ್ಯಾಹ್ನ, 20 ಸಲ ಸಾಯಂಕಾಲ, ಫಾರ್ ಫಸ್ಟ್ 1 ಮಂತ್. ಫಾರ್ ಎನಿಬಡಿ ಆ್ಯಂಡ್ ಎವ್ರಿಬಡಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಫೋಕಸ್ ಯಾವುದ್ರ ಮೇಲೆ ಫೋಕಸ್ ಅಂದರೆ, ನನ್ನ ಉಸಿರಿನ ಕೆಪಾಸಿಟಿ, ಇನ್ಸ್ಪಿರೇಟರಿ ಲಂಗ್ ವಾಲ್ಯೂಮ್ ಮತ್ತು ಎಕ್ಸ್ಪಿರೇಟರಿ ಲಂಗ್ ವಾಲ್ಯೂಮ್, ಉಸಿರಾಟದ ಕೆಪಾಸಿಟಿನ ಬಿಲ್ಡ್ ಆಗುತ್ತೆ. 2ನೇ ತಿಂಗಳು 6 ಸೆಕೆಂಡ್ ಉಸಿರು ತಗೊಳ್ಳೋದು, 4 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 6 ಸೆಕೆಂಡ್ ಉಸಿರು ಬಿಡೋದು. ಸೆಕೆಂಡ್ ಮಂತ್ ಆದರೆ ಮಾಡಿ, ಇಲ್ಲ ಅಂದರೆ ಸೇಮ್ ಫಸ್ಟ್ ಮಂತ್ ಏನು ಮಾಡ್ತಿದ್ರು ಅದೇ ಕಂಟಿನ್ಯೂ ಮಾಡಿ. 3ನೇ ತಿಂಗಳು 6 ಸೆಕೆಂಡ್ ಉಸಿರು ತಗೊಳ್ಳೋದು, 6 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 6 ಸೆಕೆಂಡ್ ಉಸಿರು ಬಿಡೋದು. ಅಥವಾ ಕೆಲವ್ರದ್ದು ಯಾರಿಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಇದೆ, ಲಂಗ್ಸ್ ಅಥ್ಲೆಟಿಕ್ ಬಾಡಿ ಇದೆ, ಅವರಿಗೆ 8 ಸೆಕೆಂಡ್ ಉಸಿರು ತಗೊಳ್ಳೋದು, 6 ಸೆಕೆಂಡ್ ಉಸಿರು ಹಿಡ್ಕೊಳ್ಳೋದು, 8 ಸೆಕೆಂಡ್ ಉಸಿರು ಬಿಡೋದು ಟೆಕ್ನಿಕ್. ನಂದು ಕ್ಲೇಮ್ ಏನಂದರೆ, ಒಂದಕ್ಕೇನೋ ಕ್ಲೇಮ್, ನಾವು ಸೈಂಟಿಫಿಕ್ಕು ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ. ಏನು ಕ್ಲೇಮಪ್ಪ ಅಂದರೆ, ಪೀಕ್ ಫ್ಲೋ ರೇಟ್. ನಾವು ಲಂಗ್ ಕೆಪಾಸಿಟಿನ ಡಾಕ್ಟರ್ ಹತ್ರ, ಪಲ್ಮನಾಲಜಿಸ್ಟ್ ಹತ್ರ ಹೋಗಿ ನಾವು ಚೆಕ್ ಮಾಡಿದ್ರೆ, ನಂದು ಲಂಗ್ ವಾಲ್ಯೂಮ್, ಲಂಗ್ ಕೆಪಾಸಿಟಿ ಚೆಕ್ ಮಾಡಿದ್ರೆ, ನಿಮ್ಮ ಪೀಕ್ ಫ್ಲೋ ರೇಟ್ ಜಾಸ್ತಿ ಇರುತ್ತೆ, PFR ಜಾಸ್ತಿ ಆಗಿರುತ್ತೆ. ಈ ಟೆಕ್ನಿಕ್ಕಿಂದ 2 ಬೆನಿಫಿಟ್ಟು. ಒಂದು, ಕೋಪಿಂಗ್ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ. ನಾವು ಡಯಾಬಿಟೀಸ್ ಜೊತೆಗೆ ಹೆಂಗೆ ಕೋಪಪ್ ಮಾಡೋದು, ಮೆಡಿಸಿನ್ ತೊಗೊತಾ ಇದ್ದೀವಿ, ಇನ್ಸುಲಿನ್ ತೊಗೊತಾ ಇದ್ದೀವಿ, ಒಳ್ಳೇದು. ಅದ್ರ ಜೊತೆ ಹೆಂಗೆ ಕೋಪಪ್ ಮಾಡೋದು, ಕೋಪಿಂಗ್ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ, ಲಂಗ್ ವಾಲ್ಯೂಮ್ ಬಿಲ್ಡ್ ಆಗುತ್ತೆ, ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ ಬಿಲ್ಡ್ ಆಗುತ್ತೆ. ದಿಸ್ ಈಸ್ ಮೈ ಕ್ಲೇಮ್. ಸೊ ಫಸ್ಟ್ ಟೆಕ್ನಿಕ್. ಓಕೆ, ಈಗ ಬಲಗಡೆ ಮೂಗಿನ ಹೊಳ್ಳೆ ನಾವು ಸೂರ್ಯನಾಡಿ ಅಂತ ಹೇಳ್ತೀವಿ ಯೋಗದಲ್ಲಿ. ಎಡಗಡೆ ಮೂಗಿನ ಹೊಳ್ಳೆಗೆ ನಾವು ಚಂದ್ರನಾಡಿ ಅಂತ ಹೇಳ್ತೀವಿ. ಇದನ್ನು ಆದಷ್ಟು ಮೆಡಿಕಲ್ಗೆ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ರೈಟ್ ನಾಸ್ಟ್ರಿಲನ್ನು ಸಿಂಪಥೆಟಿಕ್ ಡಾಮಿನೆನ್ಸ್ ಅಂತ ಹೇಳ್ತೀವಿ, ಲೆಫ್ಟ್ ನಾಸ್ಟ್ರಿಲನ್ನು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಲೆಫ್ಟ್ ನಾಸ್ಟ್ರಿಲಿಂದ ರೈಟ್ ಬ್ರೈನಿಗೆ ಕನೆಕ್ಟ್ ಇರುತ್ತೆ, ರೈಟ್ ನಾಸ್ಟ್ರಿಲಿಂದ ಲೆಫ್ಟ್ ಬ್ರೈನಿಗೆ ಕನೆಕ್ಟ್ ಇರುತ್ತೆ. ನಮ್ಮ ಮೆಜಾರಿಟಿ ಆಫ್ ದ ಟೈಮ್ ನಾವು ಲೆಫ್ಟ್ ಬ್ರೈನ್ ಯೋಚನೆಗಳೇ ಜಾಸ್ತಿ ಮಾಡ್ತಾಯಿದ್ವಿ, ಇಮೋಷನ್ಸ್ ಮೇಲೆ ನಮ್ಮದು ಗಮನ ಕಡಿಮೆ ಇದೆ. ಡಿಸೀಸಲ್ಲಿ ಯಾವುದೇ ಇದ್ರೂ ಆರ್ಗ್ಯಾನಿಕ್, ನಾನ್ ಆರ್ಗ್ಯಾನಿಕ್, ಕೆಲವರಿಗೆ ಯೋಚನೆಗಳಿಂದ ಜಾಸ್ತಿ ಪ್ರಾಬ್ಲಮ್. ಯೋಚನೆ ಜಾಸ್ತಿ ಆಯಿತು, ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ.
ನಿಮ್ಮ ಅಲೋಪತಿ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು, ಅಲೋಪತಿ ಡಾಕ್ಟರ್ ಎಂಟಾಸಿಡ್ ಬರೆದು ಕೊಡ್ತೀವಿ, ಒಂದು ವಾರ 2 ವಾರ 3 ವಾರ 4 ವಾರ. ಬಟ್ ಅನ್ಲೆಸ್ ಸ್ಟ್ರೆಸ್ ನಾವು ಮಿಟಿಗೇಟ್ ಮಾಡಲಿಲ್ಲ ಅಂದರೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಮ ಎಂಟಾಸಿಡ್ಸ್ ಯೂಸ್ ಆಗಲ್ಲ. ಈ ಪ್ರಕಾರ ಫಸ್ಟ್ ಬ್ರೀದಿಂಗ್ ಟೆಕ್ನಿಕ್ 4-4-4 ಬ್ರೀದಿಂಗ್ ಟೆಕ್ನಿಕ್ ಪ್ಲಸ್ ಶಂಖಮುದ್ರ ಎಷ್ಟು ಮಾಡಿ. ಇನ್ನೇನಾದರೂ ಕಲಿಬೇಕಾ? ಓಕೆ. ಸೆಕೆಂಡ್ ಟೆಕ್ನಿಕ್ ಈಸ್ ಕಾಲ್ಡ್ ಆಸ್ JPMR, ಜಕೋಬ್ಸನ್ಸ್ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಪ್ರತಿ ಸಲಿನೂ ಯೋಗ ಎಲ್ಲಿದೆ ಇದರಲ್ಲಿ ಅಂತಂದರೆ, ಇದು ಎಂಬೆಡೆಡ್ ಯೋಗ. ಬ್ರೀದಿಂಗ್ ಟೆಕ್ನಿಕ್ ಈಸ್ ಯೋಗ. ನಾನು ಅದನ್ನು ಮಾಡಿಫೈ ಮಾಡ್ತೀನಿ. ಮಾಡಿಫೈ ಮಾಡೋದು ಯಾಕಂದರೆ ಸೈಂಟಿಫಿಕ್ ಕಮ್ಯುನಿಟಿಗೆ ಬರೀ ತಥ್ಯಗಳು ಬೇಕು, ರಿಸರ್ಚ್ಗಳು ಬೇಕು, ಎವಿಡೆನ್ಸ್ಗಳು ಬೇಕು. ಅದಕ್ಕೋಸ್ಕರ ಸೈಂಟಿಫಿಕ್ ನಮ್ಮವ್ರಿಗೇ ಮಾಡಿಫೈ ಮಾಡಿ ಹೇಳಬೇಕು. ಹೊರಗಡೆ ದೇಶದವ್ರಿಗೆ ತೊಂದರೆ ಇಲ್ಲ, ಅವರು ಸೆಕ್ಯುಲರಿಸಮ್ ಅವೆಲ್ಲ ಅದರಲ್ಲಿ ಇರಲ್ಲ ಅವರು. ಸೊ ನಮ್ಮ ಓನ್ಲಿ ಇನ್ ಇಂಡಿಯಾ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ಗಿವ್ ಇಟ್ ಇನ್ ಆ್ಯಸ್ ಎವಿಡೆನ್ಸ್ ಬೇಸ್ಡ್ ವೇ ಆ್ಯಸ್ ಪಾಸಿಬಲ್. ನಾನು ಯೋಗ ನಿದ್ರಾ ಅಂತ ಹೇಳಿದ್ರೆ, ಯೋಗ ಅಂತೇಳಿ ವರ್ಡ್ ಯೂಸ್ ಮಾಡಿದ್ರೆ ಇಲ್ಲಿ ಇಂಡಿಯನ್ ಮೈಂಡ್ಸೆಟ್ಟಲ್ಲಿ ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ನಾನು ಜಕೋಬ್ಸನ್ಸ್ ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂದರೆ ನಾವು ಸೈಲೆಂಟ್ ಆಗಿಬಿಡ್ತೀವಿ. ಜಕೋಬ್ಸನ್ ಅಂತೇಳಿ ಒಬ್ಬರು ಕೆನಡಿಯನ್ ಕೆನಡಾದ ಫಿಸಿಷಿಯನ್ ಇದ್ದರು. ತುಂಬ ಯೋಗದ ಮೇಲೆ ತುಂಬ ಇಂಟ್ರೆಸ್ಟ್ ಅವರಿಗೆ. ಯೋಗ ನಿದ್ರಾ, ಯೋಗದೆಲ್ಲ ಮಾಡ್ಯೂಲ್ಸು, ಆಯುರ್ವೇದ ಎಲ್ಲ ಕಲ್ಕೊಂಡು ಅವರು ತಮ್ಮದೇ ಒಂದು ಮಾಡ್ಯೂಲ್ ಮಾಡಿದ್ರು. ಆ ಮಾಡ್ಯೂಲಲ್ಲಿ ಏನಂದರೆ ಬಯೋ ರಿದಮ್, ಬಾಡಿ ಫೀಲಿಂಗ್ ಹೆಂಗಿದೆ, ಮಸಲ್ಸ್ ಟೈಟ್ ಆಗುತ್ತವೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಇದೆರಡೇ ಟೆಕ್ನಿಕ್ನ ಯೂಸ್ ಮಾಡಿ ಯೋಗ ನಿದ್ರಾ ಅಥವಾ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಕಂಬೈನ್ ಮಾಡಿ ಅವರದ್ದು ಮಾಡಿದ್ರು ಟೆಕ್ನಿಕ್. ಅದಕ್ಕೆ ನಾವು ಪ್ರೋಗ್ರೆಸಿವ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಥವಾ ನ್ಯೂರೋ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಎಲ್ಲರೂ ಮಾಡೋಣ ಇದು ಟೆಕ್ನಿಕ್ಕು. ಚೇರ್ದ ಎಜ್ಜಲ್ಲಿ ಬಂದು ಕಮ್ ಟು ದ ಎಡ್ಜ್ ಆಫ್ ದ ಚೇರ್. ನೆಕ್ಕು ನಿಮ್ಮ ಚೇರ್ ಎಜ್ಜಿಗೆ ಟಚ್ ಆಗಲಿ. 2 ಕೈಗಳು ಹಿಂಗೆ ತೊಡೆ ಮೇಲೆ ಇಟ್ಕೋಬೇಕು. ಮಾಡಿ. ನಾನು ಕರೆಕ್ಟ್ ಟೈಮ್ ಮುಗಿಸ್ತೀನಿ. ಆಮೇಲೆ ಕ್ವಶನ್ಸ್ ಕೇಳೋಕ್ಕೆ ಟೈಮ್ ಕೊಡ್ತೀನಿ. ಪ್ರಾಕ್ಟೀಸ್ ಮಾಡೋಣ ಫಸ್ಟ್. ಕಮ್ ಟು ದ ಎಡ್ಜ್ ಆಫ್ ದ ಚೇರ್. ಚೇರ್ ಎಡ್ಜಿಗೆ ಬನ್ನಿ. ಟೆಕ್ನಿಕ್ ತುಂಬ ಸಿಂಪಲ್ ಇದೆ. ತುಂಬ ಸಿಂಪಲ್. 5 ಸೆಕೆಂಡ್ಸ್ ಸ್ನಾಯುಗಳನ್ನು ಟೈಟ್ ಮಾಡ್ತೀವಿ. ಕೆಲವು ಸ್ನಾಯುಗಳನ್ನು ನಾನು ಹೇಳ್ತೀನಿ. ಟೆಕ್ನಿಕ್ ಕಂಪ್ಲೀಟ್ ಆಗೋವರೆಗೆ ನೀವು ನೋಡ್ತಾ ಇರಿ. ಟೆಕ್ನಿಕ್ ಕಂಪ್ಲೀಟ್ ಆದಮೇಲೆ ನಾನು ಕಣ್ಮುಚ್ಚಿ ಅಂತ ಹೇಳ್ತೀನಿ, ಅವಾಗ ಕಣ್ಮುಚ್ಚಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನನಗೆ ಹೇಳಬೇಕು. ಆಮೇಲೆ 5 ಸೆಕೆಂಡ್ಸ್ ಸ್ನಾಯುಗಳನ್ನು ಟೈಟ್ ಮಾಡ್ತೀವಿ. ನೆಕ್ಸ್ಟ್ 10 ಸೆಕೆಂಡ್ಸ್ ಸ್ನಾಯುಗಳನ್ನು ರಿಲ್ಯಾಕ್ಸ್ ಮಾಡ್ತೀವಿ. ನಾನು ಟೈಮ್ ಜಾಸ್ತಿ ತೊಗೋಬಾರ್ದು ಅಂಥೇಳಿ 5 ಸೆಕೆಂಡ್ ಸ್ನಾಯುಗಳನ್ನು ಸಂಕುಚನೆ, 5 ಸೆಕೆಂಡ್ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಿಸಿ ಟೆಕ್ನಿಕ್. ಸೊ 5 ಸೆಕೆಂಡ್ಸ್. ಹೌ ಮೆನಿ ಆಫ್ ಯು ಆರ್ ನಾನ್ ಕನ್ನಡ ಪೀಪಲ್? ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತಾ? ಕೆಲವು ಸ್ಟೂಡೆಂಟ್ಸ್ಗಳಿದ್ದಾರೆ ಅದಕ್ಕೆ. ಓಕೆ, ಐ ವಿಲ್ ಆ್ಯಡ್ ಇಂಗ್ಲೀಷ್. ಸೊ ಟೆಕ್ನಿಕ್ ಈಸ್ ವೆರಿ ಸಿಂಪಲ್. 5 ಸೆಕೆಂಡ್ಸ್ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಫಾಲೋಡ್ ಬೈ 5 ಸೆಕೆಂಡ್ಸ್ ಆಫ್ ರಿಲ್ಯಾಕ್ಸೇಷನ್. ಸೊ 13 ಪಾರ್ಟ್ಸ್ ಆಫ್ ದ ಬಾಡಿ, 13 ಪಾರ್ಟ್, ಬರೀ ಸಿಂಪಲ್ 13 ಪಾರ್ಟ್ ಆಫ್ ದ ಬಾಡಿ. 2 ಕಡೆ ಅಂದರೆ 4 ಆರ್ಮ್ ಮಸಲ್ಸ್ ಅಂದ್ಕೊಳ್ಳಿ. ಹಿಂಗೆ ಮಾಡಿ. ಫಸ್ಟ್ ಹಿಂಗಿದೆ, ಹಿಂಗೆ ಕೈ ಹಿಡ್ಕೊಂಡು ಮೇಕ್ ಅ ಫಿಸ್ಟ್ ಆಫ್ ಯುವರ್ ಹ್ಯಾಂಡ್ ಅಂತಂದರೆ ಕೈಯನ್ನು ಗಟ್ಟಿಯಾಗಿ ಮಾಡಿ ಫುಲ್ಲು ಟೈಟ್ ಮಾಡಬೇಕು. ಫುಲ್ ನಿಮ್ಮ ಡಾಕ್ಟರ್ ಶಶಿಕಾಂತ್ ಮೇಲೆ ಏನೋ ಕೋಪ ಇದ್ದರೆ ಫುಲ್ ಹಿಂಗೆ ಹಿಚ್ಕೋತಾರ ಫುಲ್ ಹಿಂಗೆ ಟೈಟ್ ಮಾಡಿ. 1 2 3 4 5. ಆಮೇಲೆ ರಿಲ್ಯಾಕ್ಸ್, ವಿಶ್ರಾಂತಿ. 1 2 3 4 5. ಈ ಥರ ಪ್ರೋಗ್ರೆಸಿವ್. 1 ಮಸಲ್ಸ್, 1 ಗ್ರೂಪ್ ಆಫ್ ಸ್ನಾಯುಗಳಾದಮೇಲೆ ನೆಕ್ಸ್ಟ್ ಗ್ರೂಪ್ ಆಫ್ ಸ್ನಾಯುಗಳಿಗೆ ಹೋಗ್ತೀವಿ. ಇದಾದಮೇಲೆ ಕೈ, ಬೈಸೆಪ್ಸು, ಆಮೇಲೆ ಶೋಲ್ಡರ್ಸು, ಆ ಥರ ಕಂಟಿನ್ಯೂ ಆಗುತ್ತೆ. ಅದೇ ಪ್ರಕಾರ ಮಾಡ್ಕೊಂಡು ಹೋಗಿ. ಮಾಡೋ ಟೈಮಲ್ಲಿ ನಿಮ್ಮ ಮನಸ್ಸನ್ನು ಆ ಭಾಗದಲ್ಲಿ ಯಾವ ಸ್ನಾಯುಗಳನ್ನು ಕಾಂಟ್ರಾಕ್ಷನ್ ಸಂಕುಚನೆ ಮಾಡ್ತಿದ್ರೆ ಆ ಭಾಗದಲ್ಲಿ ನಿಮ್ಮ ಮನಸ್ಸನ್ನು ಇಡಬೇಕು. ಸ್ಟಾರ್ಟ್ ಮಾಡೋಣ. ಎಲ್ಲರೂ ಮಾಡ್ತಾ ಇಲ್ಲ. ಫ್ರಂಟ್ ರೋದಲ್ಲಿ ಎಲ್ಲ ಡಾಕ್ಟರ್ಸ್ ಮಾಡ್ತಿದ್ದಾರೆ. ಪ್ಲೀಸ್ ಮಾಡಿ. ನಿಮಗೆ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ. ನಿಮ್ಮ ಚೇರ್ ಎದುರುಗಡೆ ಅಲ್ಲೊಂದು ಬಾರ್ ಇದೆ, ಐರನ್ ಬಾರ್ ಇದೆ. ಅದ್ರ ಮೇಲೆ ಕಾಲಿಟ್ಟು ಮಾಡಂಗಿದ್ರು ಮಾಡ್ಬೋದು. ಕಾಲು ಕೆಳಗಡೆ ಇಟ್ಟರು ಪರವಾಗಿಲ್ಲ. ಓಕೆ, ರೆಡಿ?
ಎಲ್ಲ ಕೈ ಕೆಳಗಡೆ ಬಿಡಿ, ವಿಶ್ರಾಂತಿ ಸ್ಥಿತಿಲಿರಲಿ. ನಂಗೆ ನೋಡ್ತಾ ಇರಿ, ನೀವು ನಂಗೆ ನೋಡಬೇಕು. ನಾನು ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಒಂದೇ ಕೈ ಅಷ್ಟೇ ಮಾಡ್ತಾ ಇರೋದು. ಎರಡನೇ ಕೈಯಲ್ಲಿ ಸೊ ಫಸ್ಟ್ ಫೋರ್ ಆರ್ಮ್, ಎರಡೂ ಕೈಗಳು ಮಾಡ್ಬೇಕು ನಾವು. ಮೇಕ್ ಅ ಫಿಸ್ಟ್ ಆಫ್ ಯುವರ್ ಹ್ಯಾಂಡ್. ಕೈಯನ್ನು ಈ ಥರ ಮುಷ್ಟಿ ಮಾಡಿ ಈ ಫೋರ್ ಆರ್ಮ್ ಮಸಲ್ಸ್ನ ಫುಲ್ ಟೈಟ್ ಮಾಡಿ, ಎರಡೂ ಕೈಗಳು ಫುಲ್ ಟೈಟ್. ನಿಮ್ಮ ಮನಸ್ಸನ್ನು ಕೈ ಬೆರಳುಗಳ ಮೇಲೆ ಮನಸ್ಸನ್ನು ಫೋಕಸ್ ಮಾಡಿ. 1 2 3 4 5 ಅಷ್ಟೇ. ವಿಶ್ರಾಂತಿಯಾಗಿ ಕೈನ ರಿಲೀಸ್ ಮಾಡಿ. ಓಕೆ, ನೆಕ್ಸ್ಟ್ ಬೈಸೆಪ್ಸ್. ಎರಡೂ ಕೈಗಳನ್ನು ಹಿಂಗೆ ಫುಲ್ ಟೈಟ್, ನಿಮ್ಮ ಆರ್ಮ್ಸ್ ಬೈಸೆಪ್ಸ್ ತೋರಿಸ್ತಾ ಇರೋ ಥರ ಫುಲ್ ಟೈಟ್ ಮಾಡಿ. ಫುಲ್ ಟೈಟ್ ಎರಡೂ ಕೈ. ನಾನು ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಂಡಿದ್ದೀನಿ, ಎರಡೂ ಕೈ ಟೈಟ್ ಮಾಡಿ, ಫುಲ್ ಟೈಟ್. 1 ಫುಲ್ ಟೈಟ್ ಗಟ್ಟಿ ಮಾಡಬೇಕು. 2 3 4 5 ಬಿಡಿ. ಮೂರನೇದ್ದು ಶೋಲ್ಡರ್ಸ್ನ ಎಲ್ಬೋ ಸ್ಟ್ರೈಟ್ ಮಾಡಿ, ಶೋಲ್ಡರ್ಸ್ನ ಕಿವಿ ಕಡೆ ತೊಗೊಂಬರ್ಬೇಕು, ಎರಡೂ ಕಡೆ ಮಾಡಿ. ಬ್ರಿಂಗ್ ಯುವರ್ ಶೋಲ್ಡರ್ಸ್ ಟುವರ್ಡ್ಸ್ ಯುವರ್ ಇಯರ್ಸ್, ಕೀಪಿಂಗ್ ದ ಎಲ್ಬೋ ಸ್ಟ್ರೈಟ್. ಗಟ್ಟಿಯಾಗಿ ಹಿಡ್ಕೊಳ್ಳಿ. 1 2 3 4 5 ರಿಲ್ಯಾಕ್ಸ್. ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಫೋಕಸ್ ಯುವರ್ ಅವೇರ್ನೆಸ್ ಆನ್ ಯುವರ್ ಫೋರ್ ಹೆಡ್. ನಿಮ್ಮ ಹಣೆ ಮೇಲೆ ಫೋಕಸ್ ಮಾಡಿ, ಎರಡು ಹುಬ್ಬುಗಳನ್ನು ಮೇಲೆ ಮಾಡಿ, ಹಿಂಗೆ ಹುಬ್ಬುಗಳನ್ನು ಮೇಲೆ ಮಾಡಿ. ರೇಸ್ ಯುವರ್ ಐಬ್ರೋಸ್, ರೇಸ್ ಯುವರ್ ಫ್ರಂಟಾಲಿಸ್ ಮಸಲ್ ಅಷ್ಟೇ ಇಟ್ಕೋಬೇಕು. 1 2 3 4 5 ವಿಶ್ರಾಂತಿ, ಬಿಡಿ, ರಿಲ್ಯಾಕ್ಸ್. ತುಂಬ ನಿಧಾನವಾಗಿ. ನೆಕ್ಸ್ಟ್ ಕಣ್ಣುಗಳ ಮೇಲೆ ಫೋಕಸ್ ಮಾಡಿ, ಎರಡೂ ಕಣ್ಣುಗಳನ್ನು ಗಟ್ಟಿಯಾಗಿ ಕಾಂಟ್ರಾಕ್ಟ್ ಮಾಡಿ, ಸಂಕುಚನ ಮಾಡಿ, ಹಿಂಗೆ ಫುಲ್ ಟೈಟ್ ಕಣ್ಣನ್ನು ಟೈಟ್ ಮಾಡಿ 5 ಸೆಕೆಂಡ್. 1 2 3 4 5 ವಿಶ್ರಾಂತಿ. ಕಾಂಟ್ರಾಕ್ಷನ್ ಮಾಡ್ತಾ ಇರಬೇಕಾದ್ರೆ ಮಸಲ್ಸ್ ಸುತ್ತಮುತ್ತ ಏನು ಎನರ್ಜಿ ಇದೆ ಗಮನಿಸಿ. ರಿಲ್ಯಾಕ್ಸೇಷನ್ ಮಾಡ್ತಾ ಇರಬೇಕಾದ್ರೆ ಮಸಲ್ಸ್ ಸುತ್ತಮುತ್ತ ಯಾವ ಥರ ಎನರ್ಜಿ ಇದೆ ಗಮನಿಸಿ. ನೆಕ್ಸ್ಟ್ ಆರನೇದು, ನಿಮ್ಮ ಟೆಂಪರೋ ಮ್ಯಾಂಡಿಬುಲರ್ ಜಾಯಿಂಟನ್ನು ಪೂರ್ತಿ ಹಿಂಗೆ ಫುಲ್ ಮಾಡಿ 5 ಸೆಕೆಂಡ್. 1 ಕೀಪ್ ಯುವರ್ ಮೌತ್ ಓಪನ್. 2 3 4 5 ರಿಲ್ಯಾಕ್ಸ್. ನೆಕ್ಸ್ಟ್ ನೆಕ್ ಮಸಲ್ಸ್, ಕತ್ತಿನ ಸ್ನಾಯುಗಳನ್ನು ಟೈಟ್ ಮಾಡ್ಬೇಕು, ಹಿಂಗೆ ಐದರ್ ಹಿಂಗೆ ಮಾಡಿ ಅಥವಾ ಕತ್ತನ್ನು ಎಕ್ಸ್ಟೆಂಡ್ ಮಾಡಿ, ಹಿಂದೆ ಫುಲ್ ಟೈಟ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಅದರ ನೆಕ್ಸ್ಟ್ ಎದೆ ಸ್ನಾಯುಗಳು, ಉಸಿರು ತಗೊಂಡು 5 ಸೆಕೆಂಡ್ ಹಿಡ್ಕೋಬೇಕು. ಉಸಿರು ತಗೊಳ್ಳಿ, 5 ಸೆಕೆಂಡ್ ಹಿಡ್ಕೊಳ್ಳಿ. 1 ಹೋಲ್ಡ್ ಯುವರ್ ಬ್ರೆತ್ ಫಾರ್ 5 ಸೆಕೆಂಡ್ಸ್. 2 3 4 5 ರಿಲ್ಯಾಕ್ಸ್. ಎರಡೂ ಕೈಗಳನ್ನು ತಗೊಂಡು ಹೊಟ್ಟೆ ಮೇಲೆ ಇಡಿ. ಪ್ರೆಸ್ ಯುವರ್ ಅಬ್ಡಾಮಿನ್ ಆಸ್ ಟೈಟ್ ಆಸ್ ಯು ಕ್ಯಾನ್. ಹೊಟ್ಟೆನ ಎಷ್ಟು ಗಟ್ಟಿಯಾಗಿ ಹಿಡ್ಕೊತೀರೋ ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ. 1 2 3 4 5 ವಿಶ್ರಾಂತಿ, ರಿಲ್ಯಾಕ್ಸ್. ನೆಕ್ಸ್ಟು ನಿಮ್ಮ ತೊಡೆಯ ಭಾಗ, ಹಿಪ್ ಭಾಗ, ಕುಂತಿರೋ ಸ್ಥಿತಿಯಲ್ಲಿ ಇದ್ಕೊಂಡು ಹಿಪ್ ಭಾಗನ, ತೊಡೆ ಭಾಗನ ಟೈಟ್ ಮಾಡಿ. ಕಾಂಟ್ರಾಕ್ಟ್ ಯುವರ್ ಕ್ವಾಡ್ರಿಸೆಪ್ಸ್ ಆ್ಯಂಡ್ ಗ್ಲೂಟಿಯಸ್ ಮಸಲ್ಸ್. ಟೈಟ್ ಮಾಡಿ, ಫುಲ್ ಟೈಟ್. 1 2 3 4 5 ರಿಲ್ಯಾಕ್ಸ್. ಲಾಸ್ಟ್ ಪಾರ್ಟ್, ನಿಮ್ಮ ಮೊಳಕಾಲಿಂದ ಕೆಳಗಡೆ ಕಾಲು ಬೆರಳುಗಳು ಈ ಥರ ಆ್ಯಂಕಲ್ಸ್ನ ಸ್ಟ್ರೆಚ್ ಮಾಡಿ ಗಟ್ಟಿ ಮಾಡಿ, ಟೈಟ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಇವಾಗ ಕಣ್ಣು ಮುಚ್ಚಿ ನಿಮ್ಮ ಗಮನವನ್ನು ಕಾಲು ಬೆರಳುಗಳ ಮೇಲೆ ಇಡಿ. ಟೆಕ್ನಿಕ್ ಮುಗಿತಾ ಬಂತು. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ಕಾಲು ಬೆರಳುಗಳ ಮೇಲೆ ಫೋಕಸ್ ಮಾಡಿ. ನನ್ನ ಕಾಲು ಬೆರಳುಗಳು ವಿಶ್ರಾಂತಿ ಪಡಿತಾ ಇದೆ, ನನ್ನ ಆ್ಯಂಕಲ್ಸ್ ವಿಶ್ರಾಂತಿವಾಗ್ತಾ ಇದೆ, ನನ್ನ ಕಾಲು ಸ್ನಾಯುಗಳು, ಮೀನಖಂಡಗಳು ವಿಶ್ರಾಂತಿ ಹೊಂದುತ್ತಾ ಇದೆ. ಕಾಫ್ ಮಸಲ್ಸ್ ಆರ್ ರಿಲ್ಯಾಕ್ಸಿಂಗ್. ಕ್ವಾಡ್ರಿಸೆಪ್, ತೊಡೆಯ ಸ್ನಾಯುಗಳು ರಿಲ್ಯಾಕ್ಸ್ ಆಗ್ತಾ ಇದೆ. ನನ್ನ ಹೊಟ್ಟೆ ಭಾಗ, ಹೊಟ್ಟೆ ಸ್ನಾಯುಗಳೆಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ. ಹೊಟ್ಟೆ ಭಾಗದಲ್ಲಿ ನೀವು ಡಯಾಬಿಟೀಸ್ ಇರೋರು ಏನು ಯೋಚನೆ ಮಾಡಬೇಕಂದ್ರೆ, ನನ್ನ ಪ್ಯಾನ್ಕ್ರಿಯಾಸ್
ಇನ್ಸುಲಿನ್ ಪ್ರಮಾಣ ಚೆನ್ನಾಗಿ ಸೆಕ್ರೇಟ್ ಮಾಡ್ತಾಯಿದೆ, ಸೆನ್ಸಿಟಿವಿಟಿನೂ ಬಿಲ್ಡ್ ಆಗ್ತಾ ಇದೆ. ಯಾಕಂದರೆ ನನ್ನ ಬಾಡಿ ಡೀಪ್ ಆಗಿ ವಿಶ್ರಾಂತಿ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಎದೆ ಭಾಗದಲ್ಲಿ ವಿಶ್ರಾಂತಿ, ಹಾರ್ಟ್ ಮತ್ತು ಲಂಗ್ಸ್ ಎಷ್ಟು ಕೋಆರ್ಡಿನೇಟೆಡ್ ಆಗಿ ವರ್ಕ್ ಮಾಡ್ತಾ ಇದೆ ಅಷ್ಟೇ ಕೋಆರ್ಡಿನೇಟೆಡ್ ಆಗಿ ನನ್ನ ಮೈಂಡ್ ಮತ್ತು ಬಾಡಿ ವರ್ಕ್ ಮಾಡಲಿ. ನನ್ನ ಶೋಲ್ಡರ್ಸ್, ಆರ್ಮ್ಸ್, 4 ಆರ್ಮ್ಸ್, ಕೈ ಕಂಪ್ಲೀಟ್ ಕೈ ಭಾಗ ವಿಶ್ರಾಂತಿ ಪಡಿತಾ ಇದೆ, ಕತ್ತು ಭಾಗ ವಿಶ್ರಾಂತಿ ಪಡಿತಾ ಇದೆ. ಫೇಸ್, ನನ್ನ ಮುಖ ವಿಶ್ರಾಂತಿ ಪಡಿತಾ ಇದೆ, ನನ್ನ ಸಂಪೂರ್ಣ ದೇಹ ವಿಶ್ರಾಂತಿ ಪಡಿತಾ ಇದೆ. ನನ್ನ ಮನಸ್ಸು, ನನ್ನ ದೇಹ ಮತ್ತು ಆತ್ಮದು ಕಾನ್ಸೆಪ್ಟು ನಮಗಿಲ್ಲ ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ ಈಸ್ ಇನ್ ಲೈನ್ ವಿತ್ ಬಾಡಿ ಆ್ಯಂಡ್ ಮೈಂಡ್. ಈ ಸ್ಥಿತಿಯನ್ನು ಪ್ರತಿ ದಿವಸ ಡೈಲಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿ 40 ದಿವಸ ಕಂಪ್ಲೀಟ್ ಬ್ರೀದಿಂಗ್ ಟೆಕ್ನಿಕ್ಕು ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ 40 ದಿವಸ ಮಾಡಿ, ಅದಾದಮೇಲೆ ನನಗೆ ಹೇಳಿ ಹೆಂಗಿದೆ ಅಂತ ಹೇಳಿ. ಓಕೆ, ಇಷ್ಟು ಹೇಳಿ ನಂದು ಸ್ಮಾಲ್ ಡೆಮೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.